ಶ್ರೀಮತಿ ಮೆಹಕರೆ ಬಾಲಿಕಾ ಸರ್ಕಾರಿ ಪ್ರೌಢಶಾಲೆ ಕೋಡಗಾಂವ್ ತಾಲೂಕು ಔರಾದ್ ಜಿಲ್ಲಾ ಬೀದರ್. ಇಲ್ಲೇ ನಾನು ಮುಖ್ಯ ಗುರುಗಳು ಅಂತ ಕೆಲಸ ಮಾಡ್ತಾಯಿದ್ದೀನಿ. ನಾನು 2020 ಇಲ್ಲೇ ಈ ಶಾಲೆಯಲ್ಲಿ ಜಾಯ್ನ್ ಆಗಿದ್ದೀನಿ. ಈ 2 ವರ್ಷದಲ್ಲಿ ಈ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡೋರು ನಮ್ಮ ಒಳ್ಳೆಯ ರೀತಿಯಿಂದ ಶಿಕ್ಷಕರು ಇದ್ದಾರೆ. ಅದೇ ರೀತಿಯಿಂದ SDMC ಮೆಂಬರ್ ಹಾಗೂ SDMC ಅಧ್ಯಕ್ಷ ಹಾಗೂ ಮೆಂಬರ್ ಸದಸ್ಯರು ಇದ್ದಾರೆ. ಹಾಗೂ ಈ ಊರು ಜನರು ಬಹಳ ಒಳ್ಳೆಯ ರೀತಿಯಿಂದ ನಮ್ಗೆ ಸಹಾಯ ಮಾಡ್ತಾರೆ. ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಅಡುಗೆ ಮಾಡೋರನ್ನ ಒಳ್ಳೆ ರೀತಿಯಿಂದ ಎಲ್ಲ, ನಮ್ಮಲ್ಲಿ ಪ್ಯೂನ್ಸ್ ಇಲ್ಲಾದ್ರೂ ನಮ್ಮಲ್ಲಿ ಯಾವುದನ್ನ ಸಮಸ್ಯೆ ಬರೋದಿಲ್ಲ. ಎಲ್ಲ ಅಡುಗೆ ಮಾಡೋರನ್ನ ಎಲ್ಲ ಸ್ವಚ್ಛತೆ ಮಾಡ್ತಾರೆ. ನಮ್ಮ ಶಾಲೆ ಬಹಳ ಒಳ್ಳೆಯದು, ಸ್ವಚ್ಛ ಇದೆ. ಆಟದ ಮೈದಾನ ಇದೆ, ಮತ್ತು ಶೌಚಾಲಯಗಳು ಸ್ವಚ್ಛ ಇದೆ. ಮತ್ತು ಇಲ್ಲಿಂದು ಮಿನಿಮಮ್ ಒಂದು 2011 ಈ ಸ್ಕೂಲ್ ಇಲ್ಲೇ ಸ್ಟಾರ್ಟ್ ಆಗಿದೆ. ಆದರೆ ಇಲ್ಲೇ ಈ ಊರು ಜನರು ಬಗ್ಗೆ ಹೇಳಬೇಕಂದ್ರೆ, ಈ ಊರು ಜನರು ಭಾಳ ಸಹಾಯ ಮಾಡಿದ್ದಾರೆ. ಅವರು ಸ್ವಂತ ಖರ್ಚಾಲಿಂದ, ಊರು ಸಹಾಯಲಿಂದ ನಮ್ಮ ಶಾಲೆಯಲ್ಲಿ ಬೋರ್ವೆಲ್ ಹಾಕಿಸಿದ್ದಾರೆ. ಒಳ್ಳೆಯ ರೀತಿಯಿಂದ ನೀರಿದೆ ನಮ್ಮಲ್ಲಿ. ಮತ್ತು ಅದೇ ರೀತಿಲಿಂದ ಶಾಲೆಗೆ ಯಾವುದನ್ನ ಕೆಲಸ ಇದ್ದವ್ರನ್ನ ಊರು ಜನರು ಮೊದಲೇ ಫಸ್ಟ್ ಸಹಾಯ ಮಾಡ್ತಾರೆ. ಮತ್ತು ನಮ್ಮ ಶಾಲೆಯಲ್ಲಿ ನಮ್ಮ SDMC ಅಧ್ಯಕ್ಷರ ಬಗ್ಗೆ ಹೇಳಬೇಕಂದ್ರೆ, ಅವರು ಸ್ವಂತ ಖರ್ಚಾಲಿಂದ ನಮ್ಗೆ ನೀರಿನ ವ್ಯವಸ್ಥೆ ಮೇಲೆ ಟ್ಯಾಂಕ್, ನೀರಿನ ವ್ಯವಸ್ಥೆ ಮತ್ತು ಮಕ್ಕಳ ಕಡೆ ಭಾಳ ಗಮನ ಕೊಡ್ತಾರೆ. ಇಂಥ SDMC ಅಧ್ಯಕ್ಷರು ಎಲ್ಲರ ಕಡೆನೇ ಇರಬೇಕು, ಎಲ್ಲರೂ ಸಹಾಯ ಮಾಡಬೇಕಂತ ನನ್ನೊಂದು ಕಳಕಳಿ ವಿನಂತಿ. ಅದೇ ರೀತಿಲಿಂದ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ರೀತಿಲಿಂದ ವ್ಯವಸ್ಥೆ ಇದೆ. ಸೈನ್ಸ್ ಲ್ಯಾಬ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಹಾಗೂ ಮತ್ತು ಏನದ ನಮ್ಮ ಶಾಲೆಯಲ್ಲಿ ನಾನು ಸ್ವಂತ ನಮ್ಮ ಮಕ್ಕಳಿಗಾಗಿ, ನಮ್ಮ ಶಾಲೆಗಾಗಿ ಒಂದು ಕ್ಯಾಮೆರಾ ಕೊಡಿಸಿದ್ದೀವಿ. ಪ್ರತಿಯೊಂದು ಕ್ಲಾಸ್ನಲ್ಲಿ ನಾನು ಅಬ್ಸರ್ವ್ ಮಾಡಬೇಕಂದ್ರೆ, ನಾನು ನಮ್ಮ ಟೇಬಲ್ ಮೇಲಿನ ಕುಂತಲ್ಲಿ ನಾನು ಆ ಕಂಪ್ಯೂಟರ್ ಲ್ಯಾಬ್ ಪ್ರತಿಯೊಂದು ಟೀಚರ್ಸು ಕ್ಲಾಸ್ ತಗೊಳ್ಳೋದು ಕುಂತಲ್ಲೇ ನೋಡ್ತೀನಿ. ಅದೇ ರೀತಿ ಮಕ್ಕಳ ಕಡೆ ಅವು ಯಾವನ ಹೊರಗೆ ಹೋಗಬಾರ್ದಂತ ನಾನು ನೋಡ್ಕೋತಾನ ಇದ್ರೊಳಗೆ ನೋಡ್ತೀನಿ. ಮತ್ತು ಮಕ್ಕಳು ಏನು ಮಾಡ್ತಾರೆ ಕ್ಲಾಸ್ ಒಳಗೆ, ಯಾವ ಟೀಚರ್ ಕ್ಲಾಸಿಗೆ ಹೋಗಿಲ್ಲ ಅವ್ರ ಸ್ವಂತ ನಾನು ಕುಂತಲ್ಲೇ TV ಒಳಗೆ ನೋಡ್ತೀನಿ. ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಕಂಪೌಂಡ್ ಇದೆ, ಗೇಟ್ ಇದೆ, ಗಿಡಗಳು ಹಚ್ಚಾರ. ಹೋದ ವರ್ಷ ನಮ್ಮ ಮಿನಿಮಮ್ 100 ಗಿಡ ಹಚ್ಚಾರ. ಅದು ಪ್ರತಿಯೊಂದು ಗಿಡ ನಂಬಲ್ಲಿ ನಮ್ಮ ಹಾಲಿಡೇಸ್ ಒಳಗೆ ನಮ್ಮ ಶಿಕ್ಷಕರು ಬಂದು ಹೇಳಬೇಕಂದ್ರೆ, ಆ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಜಾಸ್ತಿ ಕಷ್ಟ. ನಮ್ಮ ಶಾಲೆಯವರು ಸಮಾಜ ಶಿಕ್ಷಕರು ಸತೀಶ್ ಬಿರಾದಾರ್ ಅಂತ, ಅವ್ರು ಪ್ರತಿಯೊಂದು ದಿನ ಬಂದು ಆ ಗಿಡ ಕಡೆ ಅದು ಏನಂತಾರೆ ಡ್ರಿಪ್ ಇರಿಗೇಷನ್ ಮಾಡಿ ಅವ್ರು ಪ್ರತಿಯೊಂದು ಗಿಡ ನೀರು ಹೋಗೋದಪ್ಪಲೆ ನೋಡಿದ್ದಾರೆ. ಅದಕ್ಕೆ ನಮ್ಮ ಶಾಲೆಯಲ್ಲಿ ಗಿಡ ಒಳ್ಳೆ ರೀತಿ ಬೆಳೆದಿವೆ. ಮತ್ತು ಇನ್ನು ಏನು ಹೇಳಬೇಕಂದ್ರೆ, ಮತ್ತು ನಮ್ಮಲ್ಲಿ ಗಿಡ ಹಚ್ಚಿದ್ರೆ ಈ ಕಲ್ಲು ಒಳಗೆ ಗಿಡ ಬರಬೇಕಂದ್ರೆ ಭಾಳ ಕಷ್ಟ. ಆದರೆ ನಮ್ಮ ಎಲ್ಲ ಶಿಕ್ಷಕರು ಅದು ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಶಿಕ್ಷಕರು ಭಾಳ ಕಷ್ಟ ಪಡಿತಾರೆ. ಮತ್ತು ಪ್ರತಿಯೊಬ್ಬರು ಎಲ್ಲ ಮಕ್ಕಳಿಗಾಗಿ ಭಾಳ ಕಾಳಜಿ ವಹಿಸ್ತಾರೆ. ಮತ್ತು ನಮ್ಮ ಶಾಲೆಯ ಮಕ್ಕಳು ರಾಜ್ಯ ಮಟ್ಟ ತನಕ ಖೋ ಒಳಗೆ ಫಸ್ಟ್ ಪ್ರೈಸ್ ತೊಗೊಂಡು ಬಂದಿದ್ದಾರೆ. ಪ್ರತಿಯೊಂದು ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ಸ್ ಇದೆ, NSS ಇದೆ. ಮತ್ತು ಆ ರೀತಿಲಿಂದ ಮತ್ತು ನಮ್ಮ ಆಟದ ಮೈದಾನ ಸರ್ಕಾರದಿಂದ, ಪಂಚಾಯತದಿಂದ ನರೇಗಾಲಿಂದ ನಮ್ಮ ಕಡೆ ಆಟದ ಮೈದಾನ ಮಾಡಿಕೊಟ್ಟಿದ್ದಾರೆ. ಇಲ್ಲಾಂದರೆ ಇದಕ್ಕಿಂತ ಮೊದಲೇ ಒಂದು ಕೆರೆದಪ್ಪಲೆ ನಮ್ಮ ಗ್ರೌಂಡ್ ಇತ್ತು. ಆದರೆ ಈ ನಮ್ಮ ತಾಲೂಕಾದ ಪ್ರಭು ಚವ್ಹಾಣ್ MLA ಭಾಳ ಒಳ್ಳೆಯವ್ರ ಜಾಸ್ತಿ. ಅವ್ರು ಸರ್ಕಾರಿ ನೌಕರ ಕಡೆ ಭಾಳ ಲಕ್ಷ. ಅದರೊಳಗೆ ಶಾಲೆಗಳು ಅಂದರೆ ಅವರು ಭಾಳ ಖುಷಿ ಪಡಿತಾರೆ. ಶಾಲೆ ಬಗ್ಗೆ ಅವ್ರು ಭಾಳ ಒಳ್ಳೇದು ವರ್ಕ್ ಮಾಡ್ತಾರೆ. ಪ್ರತಿಯೊಂದು ಶಾಲೆಗೆ ಮೂಲ ಸೌಕರ್ಯ ಬಗ್ಗೆ ಅವ್ರು ಕಾಳಜಿ ವಹಿಸ್ತಾರೆ. ಮತ್ತು ಅವರು ಯಾವುದನ್ನ ಶಿಕ್ಷಕರು ಯಾವುದನ್ನ ಕಿರಿಕಿರಿ ಮಾಡೋದಿಲ್ಲ. ಯಾಕಂದರೆ ಸರ್ಕಾರಿ ನೌಕರಿ ಇನ್ನು ಮುಂದೆ ನಮ್ಮ ಶಾಲೆಗೆ, ಸರ್ಕಾರಿ ಶಾಲೆಗೆ, ಪ್ರತಿಯೊಂದು ಶಾಲೆಗೆ ಪಂಚಾಯತ್ದವರು, ತಾಲೂಕಾ ಪಂಚಾಯತ್ದವರು ಹಾಗೂ ಸರ್ಕಾರಿ ಯಾವುದನ್ನ ಯೋಜನೆ ಒಳ್ಳೆ ರೀತಿಯಿಂದ ಮಾಡಿದರೆ ನಾವು ಖಾಸಗಿ ಶಾಲೆಗಿಂತ ಮುಂದೆ ಸರ್ಕಾರಿ ಶಾಲೆಗೆ ಹೋಗ್ಬೋದು. ಮತ್ತು ಪ್ರತಿಯೊಂದು ಪೂವರ್ ಫ್ಯಾಮಿಲಿಗೆ ಏನಂತಾರೆ, ಬಡವರು ಮಕ್ಕಳಿಗೆ
ಸರ್ಕಾರಿ ಶಾಲೆಗೆ ಒಳ್ಳೆ ರೀತಿಯಿಂದ ಶಿಕ್ಷಣ ಸಿಗ್ತದಂತ ಹೇಳಬೇಕಂತ ಬಯಸುತ್ತೇನೆ. ಸರ್ಕಾರಿ ಶಾಲೆ ಅಂದರೆ ಸಾಧಾರಣ ಇಲ್ಲ. ಸರ್ಕಾರಿ ಶಾಲೆ ಒಳಗೆ ಇವತ್ತು 1ನೇಲಿಂದ 10ನೇ ತನಕ ಓದಿ, ಸರ್ಕಾರಿ ಕಾಲೇಜಿನಲ್ಲಿ ಓದಿ, ಇವತ್ತು ಒಂದು ಶಿಕ್ಷಕರಿಂದ ಒಂದು DC ತನಕ ಅವರೆಲ್ಲ ನೌಕರಿ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಅಂದರೆ ಸಾಧಾರಣ ಇಲ್ಲ. ಸರ್ಕಾರಿ ಶಾಲೆ ಒಳಗೆ ಎಷ್ಟೋ ಶಿಕ್ಷಕರು ಒಳ್ಳೆ ರೀತಿಯ ಡಿಗ್ರಿ ತೊಗೊಂಡು ಬರ್ತಾರೆ, ಅಷ್ಟು ಪ್ರೈವೇಟ್ನಲ್ಲಿನ ಇರೋದಿಲ್ಲ. ಅದೇ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಹಾಕಬೇಕಂತ ಹಾಕಿದರೆ ನಾವು ಟೀಚರ್ಸ್ನ ಸಾಕಷ್ಟು ಪ್ರಯತ್ನ ಮಾಡಬೇಕು, ಶಿಕ್ಷಕರನ್ನ ಪ್ರಯತ್ನ ಮಾಡಿ ಆ ಮಕ್ಕಳಿಗೆ ಭವಿಷ್ಯ ಉಜ್ವಲ ಮಾಡಬೇಕಂತ ಕೇಳ್ಕೊತೀವಿ.